ಎಷ್ಟು ವರ್ಷದಿಂದ ಚೈತ್ರ ಕೂಡ ಪರಿಚಯ ಆಟ ಆಡಕ್ಕೆ ಅವಾಗಿಂದ ನಮಗೆ ಒಂದು ಸುಮಾರು ಪರಿಚಯ. ಸೊ ಫೀಲ್ಡ್ ಅಸೋಸಿಯೇಷನ್ ಇಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಎಲ್ಲ ನಡೀತಿತ್ತು. ಅದ್ರ ಜೊತೆಗೆ ಆಡೋರು, ಸೊ ರೆಗ್ಯುಲರ್ ಬೇಸಿಸ್ ಬಂದು ನಮ್ಮ ಜೊತೆ ಆಡೋರು, ಚೆನ್ನಾಗಿ ಎಲ್ಲರ ಹತ್ರನೂ ತುಂಬ ಮಿಂಗಲ್ ಆಗೋರು, ತುಂಬ ಬೋಲ್ಡ್ ಸ್ಟ್ರಾಂಗ್ ಲೇಡಿ ಅವರು. ಮತ್ತು ಈ ವಿಚಾರ ತಿಳಿದ್ಮೇಲೆ ನಮಗೂ ತುಂಬ ಬೇಜಾರಾಗಿದೆ. ಸೊ ಆ ಥರ ಡಿಸಿಷನ್ ತಗೊಳ್ಳೋಂಥವ್ರು ಅಲ್ಲ ಅವರು. ಎಲ್ಲರ ಹತ್ರನೂ ಅವರು ಹೀಗೆ ಲೇಡಿ ಎಲ್ಲ ಜೆಂಟ್ಸ್ ಹತ್ರನೂ ತುಂಬ ಚೆನ್ನಾಗಿ ಮಾತಾಡೋರು, ಫ್ರೆಂಡ್ಲಿ ಆಗಿರೋರು, ಮತ್ತು ಆಟನೂ ಅಷ್ಟೇ ಚೆನ್ನಾಗಿ ಆಡೋರು. ಮತ್ತು ಎಷ್ಟೋ ಟೂರ್ನಮೆಂಟ್ಸ್ ನಮ್ಮಲ್ಲಿ ಇಲ್ಲೂ ಗೆದ್ದಿದ್ದಾರೆ. ಮತ್ತು ವಕೀಲರ ಅಸೋಸಿಯೇಷನಲ್ಲಿ ನಡೆಸ್ತಿರಲ್ಲ, ಆಗ್ಲೂ 2-3 ಟೂರ್ನಮೆಂಟು ನಾವು ಹೋಗಿದ್ದೀರಿ ಅವ್ರನ್ನ ಸಪೋರ್ಟ್ ಮಾಡಲಿಕ್ಕೆ. ಇಲ್ಲಿ ಆಗಲಿ ಮತ್ತು ಮೈಸೂರು ಮಂಡ್ಯಲ್ಲೂ ಕಂಡಕ್ಟ್ ಮಾಡಿದರು. ಆವಾಗ್ಲೂ ಅಲ್ಲೂ ರನ್ನರ್ ಅಪ್ ಆಗಿದ್ರು, ಇಲ್ಲಿ ವಿನ್ನರ್ ಅಪ್ ಆಗಿದ್ರು. ಸೊ ತುಂಬ ಚೆನ್ನಾಗಿ ಆಟ ಆಡುವಂಥವ್ರು ಮತ್ತು ತುಂಬ ಧೈರ್ಯಶಾಲಿ ಅವರು. ಬೇರೆ ವಿಚಾರಗಳ ಬಗ್ಗೆ ಏನಾದರೂ ಮಾತಾಡೋದು, ಏನಾದರೂ ಸಜೆಸ್ಟ್ ಮಾಡಿ ಸರ್? ಆ ಥರ ಬೇರೆ ವಿಚಾರಗಳ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಿರ್ಲಿಲ್ಲ. ಬಟ್ ಈ ಥರ ಡಿಸಿಷನ್ ತಗೊಳ್ಳೋ ಅಂಥ ಲೇಡಿ ಅಲ್ಲ ಅಂತ ಮಾತ್ರ ನಾನು ಹೇಳೋದಿಲ್ಲ ಸರ್. ನಮ್ಮ ಎಲ್ಲ ಸ್ನೇಹಿತರಿಗೂ ಗೊತ್ತು, ಅವರು ತುಂಬ ಚೆನ್ನಾಗಿ ಎಲ್ಲರ ಹತ್ರ ಪರಿಚಯ ಸರ್. ನಮ್ಗೆ 2-3 ಇಯರ್ಸಿಂದ ಪರಿಚಯ ಇದೆ ಸರ್. ಬಟ್ ತುಂಬ ಬೇಜಾರಾಗಿದೆ ಈ ವಿಚಾರದಿಂದ. ಮತ್ತು ನಿಮ್ಮ ಕಡೆಯಿಂದನೂ ಏನೋ ಈ ಇನ್ವೆಸ್ಟಿಗೇಷನ್ಗೆ ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ನಡೆಯೋದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಒಂದು ತೃಪ್ತಿಪಡಿಸುವಂಥ ವಿಚಾರ ಆಗುತ್ತೆ. ಸೊ ಏನಿದೆಯೋ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಮಾಡಿ ಮೇಡಮ್ ಅವ್ರಿಗೆ ಒಂದು ಒಳ್ಳೆ ತೃಪ್ತಿ ಪಡುವಂಥ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.